ಜಲ ಚಪ್ಪಳ ಬರಲಿ ಆದ್ಮೇಲೆ ಪಡೆದ ದಾಳಿಗಳು ಈಗಾಗಲೇ ಪಂದ್ಯ ಪ್ರಾರಂಭದ ಪ್ರಥಮ ದಾಳಿಯಲ್ಲಿ ನರೇಂದ್ರ ಕಾದು ನೋಡಬೇಕು. ದಾಳಿ ಭಾಗದಲ್ಲಿ ನರೇಂದ್ರ ವೇಗದ ದಾಳಿಗಾರ ದೈತ್ಯ ಆಟಗಾರ ಸಂಜಯ್ ಎಂತ ಪ್ರಯತ್ನ ಆಗ್ತಾ ಇದೆ ಇಲ್ಲಿ. ಈ ಬಾರಿ ದಾಳಿ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತ ಹಲಪ್ಪ ದಾಳಿ ಭಾಗದಲ್ಲಿ ಪ್ರಥಮ ದಾಳಿ ಭಾಗದಲ್ಲಿ ಅಂಜು ನಾಯಕ್ ರಾಷ್ಟ್ರೀಯ ಆಟಗಾರ. ಎರಡೂ ತಂಡದಲ್ಲಿ ರಾಷ್ಟ್ರೀಯ ಅನುಭವಗಳೆಂದ ಆಟಗಾರರ ಮಧ್ಯ ಪಂದ್ಯ ಮೈದಾನದಲ್ಲಿ 1-1 ಮಧ್ಯ ಸಮಬಲದ ಹೋರಾಟ. 1-1 ಸಮಬಲದ ಪಂದ್ಯ ಮೈದಾನದಲ್ಲಿ ನಮ್ಮೊಂದಿಗೆ ಬೆಂಗಳೂರು ಸಿಟಿ ಪೊಲೀಸ್ ವರ್ಸಸ್ LV ಬೆಂಗಳೂರು. ಹೋದ ವರ್ಷ ಇಲ್ಲಿ ಜಾನಮಟ್ಟಿ ಗ್ರಾಮದಲ್ಲಿ ಒಂದೇ ಊರಿನ ಆಟ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 2020ರಲ್ಲಿ ಒಂದೇ ಊರಿನ ಆಟಗಾರರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಹೋದ ವರ್ಷ ಚಾಂಪಿಯನ್ ಆದಂತ ಮಹಾಲಕ್ಷ್ಮಿ ನಾಗನೂರು ತಂಡದ ಪರವಾಗಿ ಹಾಲಪ್ಪ ಅವರು ಅಮೋಘ ಪ್ರದರ್ಶನ ನೀಡಿ ಒಂದು ಜಾನಮಟ್ಟಿ ಕಬಡ್ಡಿ ವೈಭವದ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ಇದು ವರ್ಷ ಕೂಡ ಫೈನಲ್ ಗೆ ಲಗ್ಗೆ ಇಟ್ಟಿದ್ದಾರೆ. ತಮ್ಮ ಇಲಾಖೆಯ BCP ಬೆಂಗಳೂರು ಸಿಟಿ ಪೊಲೀಸ್ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಕಾದು ನೋಡಬೇಕು. 2-2 ಮಧ್ಯ ಪಂದ್ಯ ಮೈದಾನದಲ್ಲಿ ಪ್ರತಿ ದಾಳಿಯಲ್ಲಿ ಯಶಸ್ಸು ಕಂಡಿರುವ ದಾಳಿಗಾರ ಮತ್ತೊಮ್ಮೆ ಹಾಲಪ್ಪ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ದೈತ್ಯ ಆಟಗಾರ ಸಂಜಯ್ ಹಾಲಪ್ಪ ಅವರನ್ನ ಸಿಂಗಲ್ ಟ್ಯಾಕಲ್ ಮಾಡಿದ್ರೆ LV ಬೆಂಗಳೂರು ತಂಡಕ್ಕೆ 200 ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಕಾದು ನೋಡಬೇಕು. ಹಾಲಪ್ಪ ಅವರನ್ನು ಯಾರು ಟ್ಯಾಕಲ್ ಮಾಡ್ತಾರೋ ಅವರಿಗೆ 200 ರೂಪಾಯಿ. ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. ಆಫೀಸರ್ ಟೈಪ್ ಸೂರ್ಯ ಅವರು ಇಂಜರಿ ಆಗಿದ್ದಾರೆ. ಪ್ರಥಮ ದಾಳಿ ಭಾಗದಲ್ಲಿ ಅಂಚು 3-3 ಸಮಬಲದ ಹೋರಾಟ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ನರೇಂದ್ರ ಬೆಂಗಳೂರು ಸಿಟಿ ಪೊಲೀಸ್ ತಂಡದ ಸಪೋರ್ಟ್ ರೈಡರ್ ಅಂತ ಹೇಳ್ಬೋದು.
ಮೂರನೇ ಪಂದ್ಯ ಮೈದಾನದಲ್ಲಿ ನಮ್ಮೊಂದಿಗೆ ಈಗಾಗಲೇ ತುಂಬಾ ಚೆಂದ ಕಿಕ್ ಬಂತು, ಆದ್ರೂ ಕೂಡ ಯಶಸ್ಸು. 5-3 ಮಧ್ಯ ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ನರೇಂದ್ರ. ಈಗಾಗಲೇ ಫೈನಲ್ ಪಂದ್ಯಕ್ಕಾಗಿ ಆಡುಗಳ ತಂಡ ಕಾದು ಕುಳಿತಿದೆ. ಇದರಲ್ಲಿ ಯಾರು ಜಯಶಾಲಿ ಆಗ್ತಾರೋ ಅವರು ಫೈನಲ್ ಪಂದ್ಯಕ್ಕೆ. ಸೂಪರ್ ಡಕಲ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಜಂಪ್ ಕಿಂಗ್ ಅಂಜು. 6-3 ಬಿಸಿಬಿ ತಂಡದ ಪ್ರಮುಖ ದಾಳಿಗಾರ ಅಂಕಣದಿಂದ ಹೊರಗಡೆ. ಹಲ್ಲಪ್ಪ ಅವರು ಕಾದು ನೋಡಬೇಕು. ಬಾರಿ ದಾಳಿ ಭಾಗದಲ್ಲಿ ಪ್ರದೀಪ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸೋರ್ಗಾಂವ್ ಗ್ರಾಮದ ಆಟಗಾರ ಇವತ್ತಿನ ಬಿಸಿಬಿ ತಂಡದಲ್ಲಿ ಗೆಸ್ಟ್ ಪ್ಲೇಯರ್ ಆಗಿ ಆಡ್ತಾ ಇದ್ದಾರೆ. ಯೂನಿವರ್ಸಿಟಿ ಪ್ಲೇಯರ್ ಆಟಗಾರ. ಡಬಲ್ ಎಂಟ್ರಿ, 1 ಟೆಕ್ನಿಕಲ್ ಪಾಯಿಂಟ್. 1 ಟೆಕ್ನಿಕಲ್ ಪಾಯಿಂಟ್ ಬಿಸಿಪಿ. ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. ಸೂಪರ್ ಟೆಕಲ್ ಆನ್ ಇದೆ. ಮತ್ತೆ ಅಂಕಣಕ್ಕೆ ಆಗಮನ ಹಲ್ಲಪ್ಪ. ಬಿಸಿಬಿ ತಂಡದ ರೈಡ್ ಮಷೀನ್. ತಂಡಕ್ಕೆ ದೊಡ್ಡ ಹೊಡೆತ ಅಂತ ಅವರು ಹಾಲಪ್ಪ ಅವರು ಮತ್ತೊಮ್ಮೆ ಅಂಕಣದಿಂದ ಹೊರಗೆ ಹೋಗ್ತಾ ಇದ್ದಾರೆ. 7-6 ಮಧ್ಯ ಪಂದ್ಯ ಮೈದಾನದಲ್ಲಿ ದಾಳಿ ಭಾಗದಲ್ಲಿ ಹಿರಿಯ ಆಟಗಾರ ಬಿಸಿಬಿ ತಂಡ ಸಂಕಟ. +2 3.2 LV Bangalore. ಹನ್ನೆರಡು 6 ಮಧ್ಯ ಪಂದ್ಯ ಮೈದಾನದಲ್ಲಿ 12-6 in favor of LV Bangalore. Time to BCP. ದಾಳಿ ಭಾಗದಲ್ಲಿ ಹಾಲಪ್ಪ. ಹತ್ತಿರನೇ ಬಂದಿದ್ರು, ಅದು ಕೂಡ ವಿಫಲ. 3ನೇ ಬಾರಿಗೆ ಟ್ಯಾಕಲ್ ಆಗ್ತಾ ಇದ್ದಾರೆ ಹಾಲಪ್ಪ ಅವರು. 13-6 ಮಧ್ಯ ಪಂದ್ಯ 36. ಮೈದಾನದಲ್ಲಿ ಜಗ ಆಯ್ತು ಸ್ವಲ್ಪ ತೆಗಿ, ಸ್ವಲ್ಪ ಕಾಲ ಆಯ್ತು ಸ್ವಲ್ಪ ಅಷ್ಟು ಸರಿಯಾಗಿ ಆಗೋದಿಲ್ಲ ನಿನಗೆ. ಅಲ್ಲಿ ಒಂದು ಈಟು ಎತ್ತಿ ಸರ್ಸಾಕ್ಲಿಯರ್ ಇಲ್ಲ ನಿನಗೆ ಸರ್. ಕಾಲು ಬೈತಾರೆ. ಎಷ್ಟಿದ್ದು ಅಷ್ಟೇ ಐತಿ.
to PCP. Time out to LV. 13-9 ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಾಲಪ್ಪ ಕಾದು ನೋಡಬೇಕು. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸಂಜಯ 13-9 ಪಂದ್ಯ ಮೈದಾನದಲ್ಲಿ LV ಬೆಂಗಳೂರು ತಂಡ 4 ಅಂಕದ ಮುನ್ನಡೆಯಲ್ಲಿ ಸಾಗುತ್ತಾ ಇದೆ. Two points. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಾಲಪ್ಪ 15-9 ಪಂದ್ಯ ಮೈದಾನದಲ್ಲಿ ಹೋಗ್ತಾರೆ ಈ ಚೈನ್ ನೋಡ್ತಾ ನೋಡಿ. ಪಂದ್ಯ ಮೈದಾನದಲ್ಲಿ ಇಂದಿನ ದಾಳಿಯಲ್ಲಿ 2 ಅಂಕದ ಜೊತೆಗೆ ವಾಪಸ್ಸಾದಂತ ಆಟಗಾರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸಂಜಯ್. 15-10 in favor of LV Sports Bangalore. ಬಲಿಷ್ಠ ಆಟಗಾರ ಅಂತ ಹೇಳ್ಬೋದು. ಹದಿನಾರು 10 ಪಂದ್ಯ ಮೈದಾನದಲ್ಲಿ 16-10 in favor of LV Bangalore. On the right, no bonus. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಎಂಟಿ ತಂಡದ ಬಲಿಷ್ಠ ದಾಳಿಗಾರ ದಾಳಿ ಭಾಗದಲ್ಲಿ ಸಂಜಯ್ ಅವರು ದಾಳಿ ಮಾಡ್ತಾ ಇದ್ದಾರೆ. 6 ಅಂಕದ ಮುನ್ನಡೆಯಲ್ಲಿ LV ಬೆಂಗಳೂರು ತಂಡ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಾಲಪ್ಪ ಅವರು ದಾಳಿ ಮಾಡ್ತಾ ಇದ್ದಾರೆ. 16-10 ಪಂದ್ಯ ಮೈದಾನದಲ್ಲಿ ಎರಡು ಬಲಿಷ್ಠ ತಂಡಗಳು. ಎಂತ ಪ್ರಯತ್ನ ಬಂದು 2ನೇ ಬಾರಿಗೆ ಮಿಡ್ಲ್ಯಾಂಡ್ ಹತ್ತಿರನೇ ಬಂದಿದ್ರು, ಆದ್ರೆ ವಿಫಲ. ಸೂಪರ್ ರೈಡ್ ಆಗುವ ಭೀತಿಯಲ್ಲಿ ಆಟಗಾರ ಈ ಬಾರಿ ಅಂಕಣದಿಂದ ಹೊರಗೆ ಹೋಗ್ತಾ ಇದ್ದಾರೆ. ಹಾಫ್ ಟೈಮ್ ಔಟ್ ಚೇಂಜ್. 17-10 LV ಬೆಂಗಳೂರು ಪರ. ಈಗಾಗಲೇ ದ್ವಿತೀಯಾರ್ಧ ಪ್ರಾರಂಭದ ಪ್ರಥಮ ದಾಳಿಯಲ್ಲಿ LV ಬೆಂಗಳೂರು ತಂಡದ ಆಟಗಾರ BCP ತಂಡದ ಮೇಲೆ ದಾಳಿ ಭಾಗದಲ್ಲಿ ದಯವಿಟ್ಟು ಅಲ್ಲಿ ವೇದಿಕೆ ಬಲಭಾಗದಲ್ಲಿ ನಮ್ಮ ಸಂಘಟಕರು ಮಹಿಳಾ ಮೀಸಲಾತಿ ಗ್ಯಾಲರಿ ಮಾಡಿದ್ದಾರೆ. ದಯವಿಟ್ಟು ಅಲ್ಲಿ ಸ್ವಲ್ಪ ಮಹಿಳೆಯರಿಗೆ ಆದ್ಯತೆ ನೀಡಬೇಕು. ಈ ಕಡೆಗೆ ವೇದಿಕೆ ಮುಂಭಾಗದಲ್ಲಿ ಎಡಭಾಗದಲ್ಲಿ ಪುರುಷರಿಗಾಗಿ ಗ್ಯಾಲರಿ ವ್ಯವಸ್ಥೆ ಇದೆ. ದಯವಿಟ್ಟು ಅಲ್ಲಿ ಸಹಕರಿಸಬೇಕು. ನಮ್ಮ ಯುವಕರು ಆ ಕಡೆಗೆ ಇನ್ನೂ ಅಲ್ಲಿ ಜಾಗ ಇದೆ, ದಯವಿಟ್ಟು ಆ ಕಡೆ ಸರಿದು ಕೊಡ್ರಿ. ದಯವಿಟ್ಟು ಆ ಕಡೆ ಸರ್ರಿ, ಅಲ್ಲಿ ಗ್ಯಾಪ್ ಇದೆ ನೋಡ್ರಿ. ಅಲ್ಲಿ ದಯವಿಟ್ಟು ಆ ಕಡೆ ಸರಿದು ಕೊಡ್ರಿ. ಸ್ವಲ್ಪ ನಮ್ಮ ಕಾರ್ಯಕ್ರಮ ನಮ್ಮ ಟಿ ಶರ್ಟ್ದವ್ರು ಜಾನ್ ಮಟ್ಟಿ ಹೋಗ್ರಪ್ಪ, ಅಲ್ಲಿ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ಇನ್ನೂ ಆ ಕಡೆ ಸಾಕಷ್ಟು ಜಾಗ ಸ್ವಲ್ಪ ಸರಿಸ್ಕೊಡ್ರಿ. ಮುದ್ದಪ್ಪನ ಬರಗಾಲ ಅವರು ಈಗಾಗಲೇ ಅವ್ರ ಕೆಲಸ ಪ್ರಾರಂಭಿಸಿದ್ದಾರೆ. ದಯವಿಟ್ಟು ಆ ಕಡೆ ಸರ್ರಿ, ಆ ಕಡೆಗೆ
ಹುಡುಗರ ಅಣ್ಣಾರ ಹುಡುಗರು ಸರ್ಸ್ರಿ ಆ ಕಡೆಗೆ ಇಲ್ಲೇ ಅದಾರಲ್ಲ ನೋಡ್ರಿ ಆ ಮ್ಯಾಲ್ನವ್ರು ಮಂಜುನವ್ರು ಇನ್ನೊಂದಿನ ಆ ಕಡೆ ಸರ್ರಿ ಸರ್ರಿ ಅಣ್ಣಾರ ಸ್ವಲ್ಪ ಸರ್ದ್ ಕೂತ್ಕೊಳ್ರಿ ಅಣ್ಣಾರ ಸರ್ರಿ ಈ ಕಡೆ ಬರ್ರಿಪ್ಪ ಬರ್ರಿ ರಾಜು ಇನ್ನೇ ಸರಿ ಬೇಡ ಕಡೆ ಜರ ಸರ್ದ್ ಕೂತ್ಕೊಳ್ರಿ ಅಣ್ಣ ವಿಡಿಯೋ ಮಾಡೋರು ಇನ್ನೊಂದ್ ಸ್ವಲ್ಪ ಕಡೆ ಸರ್ಕೊಳ್ರಿ ಬರ್ರಿ ಈ ಕಡೆಗೆ ಬರ್ರಿ ಮ್ಯಾಲ್ನವ್ರ ಬನ್ರಿ ಈ ಕಡೆ ಸ್ವಲ್ಪ ಅಣ್ಣ ಸರ್ರಿ ಆ ಕಡೆ ಹಲೋ ಡೋಡಾಯ್ ಡೋಡಾಯ್ ದಾಳಿಯಲ್ಲಿ ವೇಗದ ದಾಳಿಗಾರ ದಾಳಿ ಭಾಗದಲ್ಲಿ ನರೇಂದ್ರ 18-11 ಮಧ್ಯಾಹ್ನ ಮೈದಾನದಲ್ಲಿ ನಮ್ಮದಿಗೆ ಸಾಗ್ತಾ ಇದೆ 7 ಅಂಕದ ಮುನ್ನಡೆಯಲ್ಲಿ ಎಲ್ಬಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ರೈಡರ್ ಈಸ್ ಔಟ್. ದಾಳಿ ಭಾಗದಲ್ಲಿ ಸೂಪರ್ ಟೆಕಲ್ ಆಡಿದ್ಯಾ ದಾಳಿ ಭಾಗದಲ್ಲಿ ಅಂಜು ನಾಯಕ್ ಎಂತ ಪ್ರಯತ್ನ ಇಲ್ಲಿ ಟ್ಯಾಕಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಆದ್ರೂ ಕೂಡ ವಿಫಲ. ಬಿಸಿಪಿ ತಂಡ ಎರಡನೇ ಬಾರಿಗೆ ಲೋಟ ಕಳೆದುಕೊಳ್ಳುವ ಭೀತಿಯಲ್ಲಿ ಸಾಗುತ್ತಾ ಇದೆ. 20-11 ಮಧ್ಯಾಹ್ನ ಮೈದಾನದಲ್ಲಿ ಅಂಕಕ್ಕಾಗಿ ಪ್ರಯತ್ನ. ದಾಳಿ ಭಾಗದಲ್ಲಿ ಮಂಜು ವೇಗದ ದಾಳಿಗಾರ ಅಂತ ಹೇಳ್ಬೋದು. ಬೋನಸ್ ಪಾಯಿಂಟ್ ಬಿಸಿಪಿ 1+2 3 ಪಾಯಿಂಟ್ ಎಲ್ವಿ ಸ್ಪೋರ್ಟ್ಸ್ ಬೆಂಗಳೂರು. ಇಪ್ಪತ್ಮೂರು 12 23-12 ಇನ್ ಫೇವರ್ ಆಫ್ ಎಲ್ವಿ ಸ್ಪೋರ್ಟ್ಸ್ ಬೆಂಗಳೂರು. ದಾಳಿ ಭಾಗದಲ್ಲಿ ದೈತ್ಯ ಆಟಗಾರ ಸಂಜಯ್ ಮಧ್ಯಾಹ್ನ ಮೈದಾನದಲ್ಲಿ 24-13 ಇನ್ ಫೇವರ್ ಆಫ್ ಎಲ್ವಿ ಬೆಂಗಳೂರು. ಬಿಸಿಪಿ ತಂಡ ಹಿನ್ನಡೆ ಸಾಗುತ್ತಾ ಇದೆ. ಕಾತೊಡಬೇಕು, ಇನ್ನೂ ಸಾಕಷ್ಟು ಸಮಯ ಇದೆ. ಡೋಡಾಯ್ ಸ್ಪೆಷಲಿಸ್ಟ್ ದಾಳಿಗಾರ ಥರ್ಡ್ ರೈಡ್. 24-15 ಮಧ್ಯಾಹ್ನ ಮೈದಾನದಲ್ಲಿ ರುದ್ರಪ್ಪನ ಮುಚ್ಕನವರವರು ವೇದಿಕೆ ಮೇಲೆ ಬರಬೇಕು. ನಮಗೆ ಹಾರ್ದಿಕವಾದಂತಹ ಸ್ವಾಗತ ಸುಸ್ವಾಗತ. ಬೋನಸ್ ರುದ್ರಪ್ಪ ಪುಟ್ಟಪ್ಪ ಮುಚ್ಕನವರು ವೇದಿಕೆ ಆರಂಭಿಸಬೇಕು. ಕಾದು ನೋಡಬೇಕು. ಹಾಲಪ್ಪ ಅವರ ಪ್ರಯತ್ನದಲ್ಲಿ ಸಾಗ್ತಾ ಇದ್ದಾರೆ. ಆದ್ರೂ ಕೂಡ ಬಹಳ ಸಲ ವಿಫಲ ಆಗ್ತಾ ಇದ್ದಾರೆ. ಕಾದು ನೋಡಬೇಕು. ಮತ್ತೊಮ್ಮೆ ವಿಫಲ ಆಗ್ತಾ ಇದ್ದಾರೆ ಹಾಲಪ್ಪ ಅವರು.
ಹೋದ ವರ್ಷ ಇದೇ ಕಬಡ್ಡಿ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆದಂತಹ ಹಲ್ಲಪ್ಪ ಅವರು ಸೆಮಿಫೈನಲ್ ಹಂತದಲ್ಲಿ ಸಾಗುತ್ತಾ ಇದ್ದಾರೆ. ಒಂದು ವರ್ಷದಿಂದ ಪೊಲೀಸ್ ಟ್ರೈನಿಂಗ್ ನಲ್ಲಿ ಸಾಗುತ್ತಾ ಇದ್ದಾರೆ. 26-15 26-50 in favor of LV Bangalore. In favor of LV Bangalore. ಈ 26-15 ಮಧ್ಯ ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅಜ್ಜು ಫೈನಲ್ಗಾಗಿ ಆಡೋ ತಂಡ ತಯಾರದಲ್ಲಿರಬೇಕು. ನೆಕ್ಸ್ಟ್ 50 ಸೆಕೆಂಡ್ ಆಡಬ್ಲ್ಯೂ ಬೆಂಗಳೂರು ತಂಡ ಫೈನಲ್ಗಾಗಿ ತಯಾರದಲ್ಲಿರಬೇಕು. ಇಪ್ಪತ್ತಾರು 15 ಮಧ್ಯ ಪಂದ್ಯ ಮೈದಾನದಲ್ಲಿ 26-50 in favor of LV Sports Bangalore. ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ವಿಭಾಗದಲ್ಲಿ. 27-16 ಮಧ್ಯ ಪಂದ್ಯ ಮೈದಾನದಲ್ಲಿ ಪಾಯಿಂಟ್ ಬೈ ಸಿಪಿ. 17-27 10 ಅಂಕದ ಬೃಹತ್ ಮುನ್ನಡೆಯಲ್ಲಿ ಎಲ್ವಿ ಸ್ಪೋರ್ಟ್ಸ್ ಬ್ಯಾಂಗ್ಳೂರ್. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸಂಜಯ್ ಅವರು ದಾಳಿ ಮಾಡ್ತಾ ಇದ್ದಾರೆ, ಕಾದು ನೋಡಬೇಕು. ಮತ್ತೊಮ್ಮೆ ಬಹಳಷ್ಟು ಸಮಯದ ನಂತರ ದಾಳಿ ಭಾಗದಲ್ಲಿ ಹಲಪವರು ದಾಳಿ ಮಾಡ್ತಾ ಇದ್ದಾರೆ. ಬೋನಸ್ 28-18 ಮಧ್ಯ ಪಂದ್ಯ ಮೈದಾನದಲ್ಲಿ 28-18 in favor of LV Sports Bangalore. ತಿಪ್ಪಣ್ಣ ಸನ್ನಿ ಅವರು ತಾವೆಲ್ಲಿದ್ದೀರಿ? ತಿಪ್ಪಣ್ಣ ಸನ್ನಿ ಅವರು ಹೇಳ್ತೀವಿ ಸರ್. 28-18 ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಲ್ಲಪ್ಪ ದಾಳಿ ಭಾಗದಲ್ಲಿ ಕೊನೆಯ 5 ನಿಮಿಷ, ಲಾಸ್ಟ್ 5 minutes ದಾಳಿ ಭಾಗದಲ್ಲಿ ಎಲ್ವಿ ತಂಡದ ದೈತ್ಯನಗರ ಸಂಜಯ್ 28-19 ಮಧ್ಯ ಪಂದ್ಯ ಮೈದಾನದಲ್ಲಿ ಟೈಮ್ ಔಟ್. ಇಪ್ಪತ್ತೆಂಟು 19 ಮಧ್ಯ ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಾಲಪ್ಪ ಕೊನೆಯ 4 ನಿಮಿಷ. ತಿಪ್ಪಣ್ಣ ಸನ್ನಿ ಅವರು
ಬೇಗನೆ ನೀವು ಎಲ್ಲಾದ್ರೂ ಕೂಡ ಸಫಿಕ್ಸ್ ಅವರಿಗೆ ಭೇಟಿ ಆಗ್ಬೇಕು. ಶ್ರೀಶೈಲನ ಡವಳೇಶ್ವರ ಅವರು ವೇದಿಕೆ ಮೇಲೆ ಬರಬೇಕು. 30-20 ಅಂಕದ ಮುನ್ನಡೆಯಲ್ಲಿ ಎಲ್ವಿ ಬೆಂಗಳೂರು. ಕೊನೆಯ 3 ನಿಮಿಷ. Two points. ಮೂವತ್ತು 22 8 ಅಂಕದ ಮುನ್ನಡೆಯಲ್ಲಿ ಎಲ್ವಿ ಬೆಂಗಳೂರು ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಅಂಚು. ಮೂವತ್ತು 22 ಮಧ್ಯ ಮೈದಾನದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಾಲಪ್ಪ. ಬೆಂಗಳೂರು ಡೋಣ ಎಲ್ವಿ ಬೆಂಗಳೂರು ದಾಳಿ ಭಾಗದಲ್ಲಿ ಅಂಚು. 31-22 ವೇಗದ ದಾಳಿಗಾರ. 31-28 ಮಧ್ಯ ಮೈದಾನದಲ್ಲಿ ಬೋನಸ್. ಮೈಸೂರು ಟೀಮ್ ಕೋಚ್ ಇಲಿಯಾಸ್ ಸರ್ ತಾವೆಲ್ಲಿದ್ದೀರಿ? ಮೂವತ್ಮೂರು 22 ಮಧ್ಯ ಮೈದಾನದಲ್ಲಿ ಜಯದ ಹಾದಿಯಲ್ಲಿ ಸಾಗ್ತಾ ಇದೆ ಎಲ್ವಿ ಬೆಂಗಳೂರು ತಂಡ. ಮೂವತ್ಮೂರು 23